ರುಚಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಸ್ಪೈಸಿಯಾಗಿರುವಂತಹ ಮನೆಯಲ್ಲೇ ನಾವು ಮಸಾಲೆ ಕಾಲ್ ಸೂಪ್ನ ಆರಾಮ್ಸೆ ಮಾಡ್ಕೊಳ್ಬೋದು. ಹೌದು, ಮನೇಲಿ ನಾವು ಹೋಟೆಲ್ ಸ್ಟೈಲಿಯಂತಹ ಮಸಾಲೆ ಸೂಪ್ನ ನಾವು ಮನೇಲೇ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಇದು ತುಂಬ ಈಸಿ ಇದೆ ಮತ್ತು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ಟೇಸ್ಟ್ ಮಾತ್ರ ಒಂದು ಹೋಟೆಲ್ ಸ್ಟೈಲಿ ಅಂತಲೇ ಹೇಳ್ಬೋದು. ಸೊ ಒಂದ್ಸತಿ ನೀವು ಮಾಡಿಕೊಂಡ್ರೆ ಮತ್ತೆ ಈ ಥರ ಒಂದು ಮಸಾಲೆ ಸೂಪ್ನ ಆರಾಮ್ಸೆ ಮನೇಲಿ ಮಾಡ್ಕೊಬೇಕು ಅನ್ನೋ ಒಂದು ಮೈಂಡ್ಸೆಟ್ ನಿಮ್ಗೆ ಬರುತ್ತೆ. ಸೊ ನಾನು ಇಲ್ಲಿ ಮೊದಲಿಗೆ ಒಂದು ಪ್ಯಾನನ್ನು ಅಂದರೆ ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಬಿಸಿ ಮಾಡಿಕೊಂಡು ನಾನು ತೊಗೊಂಬಂದಿರುವಂತಹ ಕುರಿ ಕಾಲನ್ನು ಹಾಕ್ಕೊತಾ ಇದ್ದೀನಿ. ನೀಟಾಗಿ ನಾನು ಕಟ್ ಮಾಡ್ಕೊಂಡಿರೋಂಥ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಅದನ್ನು ನೀಟಾಗಿ 2-3 ಸತಿ ತೊಳ್ಕೊಬೇಕು. ಸೊ ನೀಟಾಗಿ ತೊಳ್ಕೊಂಡು ಅದರೊಳಗಡೆ ಹಾಕ್ಕೊಂಡು ನಾನು ಬೇವಿಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ನೀಟಾಗಿ ಅರಿಶಿನ ಮತ್ತು ಉಪ್ಪು ಪ್ರತಿಯೊಂದು ಕಾಲಿಗೂ ನೀಟಾಗಿ ಮೆತ್ಕೊಳ್ಳೋ ಥರ ನಾವು ಕೈಯಲ್ಲಿ ಈ ಥರ ಕುಕ್ಕರನ್ನು ಈ ಥರ ಮೇಲೆ ಕೆಳಗಡೆ ಹಾಕಿದ್ರೆ ನೀಟಾಗಿ ಅಂಟ್ಕೊಳ್ಳುತ್ತೆ. ಸೊ ನೀಟಾಗೆಲ್ಲ ಮಿಕ್ಸ್ ಎಲ್ಲ ಆದಮೇಲೆ ಅಕಸ್ಮಾತ್ ನಿಮಗೆ ಅಂಟ್ಕೊಂಡೋಕೆ ಆಗಿಲ್ಲ ಅಂದರೆ ಈ ಥರ ಸೌಟ್ ಸಹಾಯದಿಂದನೂ ಕೂಡ ನೀವು ಈ ಥರ ಅರಿಶಿನ ಮತ್ತು ಉಪ್ಪನ್ನು ನೀವು ಕಾಲುಗಳಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಇದೆಲ್ಲ ಆದಮೇಲೆ ನಾನು ಬೇಯೋದಕ್ಕೆ ಇಲ್ಲಿ ಸ್ವಲ್ಪ ನಾನು ನೀರನ್ನು ಹಾಕ್ಕೊತಾ ಇದ್ದೀನಿ. ಸೊ ಈಗ ನೋಡ್ತಿದ್ದೀರಲ್ಲ, ನೀರೆಲ್ಲ ಹಾಕ್ಕೊಡಿ. ನಾನಿಲ್ಲಿ 3 ವಿಸಿಲ ಕೂಗಿಸ್ಕೊತೀನಿ. ನೆನ್ಪಿಟ್ಕೊಳ್ಳಿ, ವಿಸಿಲ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ. ಸೊ 3 ವಿಸಿಲ್ ಹಾಕ್ಕೊಬೇಕು. ಸೊ 3 ವಿಸಿಲ್ ಬರೋಷ್ಟರಲ್ಲಿ ನಾವಿಲ್ಲಿ ಮಸಾಲೆಗೆ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆನ ಬಿಸಿ ಮಾಡಿಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ. ಈರುಳ್ಳಿ ನೀಟಾಗಿ ಸಾಫ್ಟ್ ಎಲ್ಲ ಆದಮೇಲೆ ನಾನಿಲ್ಲಿ 2 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಮೆಣಸನ್ನು ತೊಗೊಂಡಿದ್ದೀನಿ. ಮತ್ತು ಹಾಗೆ ನಾನಿಲ್ಲಿ 1 ಕಾಲಷ್ಟು ನಾನು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ 1 ಇಂಚಷ್ಟು ಚಕ್ಕೆ ಮತ್ತು 1/4 ಟೇಬಲ್ ಸ್ಪೂನಷ್ಟು ಲವಂಗನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಧನಿಯಾನ ತೊಗೊಂಡಿದ್ದೀನಿ. ನೆನ್ಪಿಟ್ಕೊಳ್ಳಿ, ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಧನಿಯಾನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ 3 ಬೆಳ್ಳುಳ್ಳಿ ಮತ್ತು 1/4 ಇಂಚಷ್ಟು ಶುಂಠಿನ ತೊಗೊಂಡು ನೀಟಾಗಿ ಎಣ್ಣೆಯಲ್ಲಿ ನಾನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವೆಲ್ಲವೂ ನೀಟಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈಗ ನೋಡಿ, ನಾನು ಇವೆಲ್ಲವೂ ನೀಟಾಗಿ ಫ್ರೈ ಆದಮೇಲೆ ಹಾರೋದಕ್ಕೆ ಅಂತಲೇ ಬಿಟ್ಟು ಹಾರೆಲ್ಲ ಆದಮೇಲೆ ನಾನಿಲ್ಲಿ ಚಿಕ್ಕ ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಸಣ್ಣ ಜಾರ್ಗೆ ಶಿಫ್ಟ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಮಿಕ್ಸಿಗೆ ಅಂತಲೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಬೇಕು. ಈಗ ನೋಡಿ, ನಾನು ತೋರಿಸ್ತೀನಲ್ಲ, ಈ ಥರ ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಈ ಪೇಸ್ಟೆಲ್ಲ ಆಗೋಷ್ಟರಲ್ಲೇ ಈ ಕಡೆ ವಿಸಿಲು ಕೂಡ 3 ವಿಸಿಲ್ ಬಂದಿರುತ್ತೆ. ನೋಡಿ, ಈ ಥರ 3 ವಿಸಿಲ್ ಬಂದಿರುತ್ತೆ. ಸೊ ಇದೆಲ್ಲ ಕುದಿಯೋದಕ್ಕೆ ಸ್ವಲ್ಪ ಹಿಟ್ಟು ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಂಡು ನಾವು ಆಗಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕಬೇಕು. ಸೊ ಈಗ ನೋಡಿ, ನಾನು ಆಗಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ತಾಯಿದ್ದೀನಿ. ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಈಗ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ನಾನು ಇದಕ್ಕೆ ಸ್ವಲ್ಪ ಇನ್ನೊಂದು 1.5 ಲೋಟಷ್ಟು ನಾನು ನೀರನ್ನು ಹಾಕ್ಕೊತಾ ಇದ್ದೀನಿ. ಕಾಲ್ ಸೂಪ್ಗೆ ಮೇಯ್ನಾಗಿ ಬೇಕಾಗಿರೋದು ನೀರೇ ಆಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರು ಕ್ವಾಂಟಿಟಿ ಜಾಸ್ತಿನೆಲ್ಲ ಇಟ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಮತ್ತೆ ನಾನಿಲ್ಲಿ 3 ವಿಸಿಲ್ನ ಹಾಕಿಸ್ಕೊತಾ ಇದ್ದೀನಿ. ಒಂದು ನೀಟನ್ನು ಕ್ಲೋಸ್ ಮಾಡಿ ನಾನಿಲ್ಲಿ 3 ವಿಸಿಲ್ನ ಹಾಕಿಸ್ಕೊಳ್ತಾ ಇದ್ದೀನಿ. ಕಾಲು ತುಂಬ ಚೆನ್ನಾಗಿ ಬೇಯೋದ್ರಿಂದ ನಮಗೆ ಒಳ್ಳೆಯ ಒಂದು ಅದರಲ್ಲಿರುವಂತಹ ಎಲ್ಲ ಐಟಮ್ಸು ಕೂಡ ನಾವು ಕಾಲಲ್ಲಿ ಸೂಪಲ್ಲಿ ನಾವು ತೊಗೊಳ್ಬೋದು. ಸೊ ಈಗ ನೋಡಿ, ನಾನು 3 ವಿಸಿಲ್ ಹಾಕಿಸ್ಕೊಂಡು ನಾನಿಲ್ಲಿ 3 ವಿಸಿಲ್ ಆದಮೇಲೆ ನಾನಿಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ನೋಡ್ತಿದ್ರಲ್ಲ ಎಷ್ಟು ರುಚಿಯಾಗಿರುವಂತಹ ಕಾಲ್ ಸೂಪ್ ರೆಡಿಯಾಗಿದೆ ಅಂತ. ಇದು ಚಿಕ್ಕ ಮಕ್ಕಳಿಂದನೂ ದೊಡ್ಡೋರವರೆಗೂ ನಾವು ಮನೆಯಲ್ಲಿ ಆರಾಮ್ಸೆ ಮಾಡಿಕೊಂಡು ಕುಡಿಬೋದು. ಸೊ ಹೋಟೆಲಲ್ಲೇ ಹೋಗಿ ಕುಡಿಬೇಕು ಅಂತ ಅದೇನಿಲ್ಲ, ಮನೆಯಲ್ಲೇ ಈ ಥರ ಮಸಾಲೆ ಕಾಲ್ ಸೂಪ್ನ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ತುಂಬ ಕಡಿಮೆ ಟೈಮಲ್ಲಿ ನಾವು ಈ ಥರ ಒಂದು ಕಾಲ್ ಸೂಪ್ನ ಮನೆಯಲ್ಲೇ ಮಾಡ್ಕೊಂಡು ಕುಡಿಬೋದು. ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಪಕ್ಕ ಹೋಟೆಲ್ ಸ್ಟೈಲಿನೇ ಅಂತಲೇ ಹೇಳ್ಬೋದು. ಸೊ ಯಾವುದೇ ತರಹ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಮಾಡಿಕೊಂಡು ನಾವು ಈ ಥರ ಮನೆಯಲ್ಲೇ ಕಾಲ್ ಸೂಪ್ನ ಈಸಿಯಾಗಿ ತಿಂಗಳಿಗೆ ಒಂದು ಸತಿ ಮಾಡ್ಕೊಂಡು ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಅದರಲ್ಲೂ ವಯಸ್ಸಾಗಿರುವಂತಹ ಜಾಯಿಂಟ್ ಪೇನ್ಸ್ ಇರೋರ್ಗಂತೂ ಇದೊಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ ನೋಡಿ. ಮತ್ತು ನನ್ನ ಚಾನಲ್ನಂತೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಒಳ್ಳೆ ರೆಸಿಪೀಸು ನನ್ನ ಚಾನಲಲ್ಲಿ ಬರ್ತಾನೆ ಇರುತ್ತೆ. ಸೊ ನಿಮ್ಮ ಈ ವಿಡಿಯೋ ನೋಡೋದವ್ರಿಗೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ. ಥ್ಯಾಂಕ್ ಯು.